ಸಣ್ಣ ಊರಿನಲ್ಲಿ ಜರ್ಮನಿಯಲ್ಲಿ ಕಾರ್ಲ್ ಫ್ರೆಡರಿಕ್ ಗಾಸ್ ಎಂಬ ಬಾಲಕನಿದ್ದ. ಅವನು ಕೇವಲ 10 ವರ್ಷದವನು, ಆದರೆ ಗಣಿತದಲ್ಲಿ ಅದ್ಭುತ ಬುದ್ಧಿವಂತನು. ಒಂದು ದಿನ ಶಾಲೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳನ್ನು ಶಿಕ್ಷಿಸಲು ಒಂದು ಕಠಿಣ ಕೆಲಸ ಕೊಟ್ಟರು. ಮಕ್ಕಳೇ, 1 ರಿಂದ 100 ರವರೆಗಿನ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿ, ಇದು ನಿಮ್ಮನ್ನು ದಿನವಿಡೀ ಬಿಸಿಯಾಗಿಸುತ್ತದೆ ಎಂದು ಗುರುಗಳು ನಗುತ್ತಾ ಹೇಳಿದರು. ಗುರುಗಳು ಇದನ್ನು ಶಿಕ್ಷೆಯಾಗಿ ಕೊಟ್ಟಿದ್ದರು, ಏಕೆಂದರೆ ಅವರಿಗೆ ತಿಳಿದಿರಲಿಲ್ಲವೇನೋ ಇದು ಗಾಸ್ಗೆ ಆಟದಂತೆ ಆಗುತ್ತದೆ ಎಂದು. ಎಲ್ಲಾ ಮಕ್ಕಳು ತಲೆಕೆಡಿಸಿಕೊಂಡು ಕೂಡುವುದಕ್ಕೆ ಶುರು ಮಾಡಿದರು. 1 ಸಂಕಲನ 2 ಸಮ 3, 3 ಸಂಕಲನ 3 ಸಮ 6, 6 ಸಂಕಲನ 4 ಸಮ 10. ಹೀಗೆ ಮುಂದುವರೆದರು. ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅವರಿಗೆ ಗೊತ್ತಿತ್ತು. ಆದರೆ ಗಾಸ್, ಅವನು 1 ನಿಮಿಷದಲ್ಲೇ ಉತ್ತರವನ್ನು ಕಂಡುಹಿಡಿದನು. ಅವನು ಕಾಗದದ ಮೇಲೆ ಏನೂ ಬರೆಯಲಿಲ್ಲ. ಗಾಸ್ ತನ್ನ ಸ್ಲೇಟ್ ಮೇಲೆ 5050 ಎಂದು ಬರೆದು ಗುರುಗಳ ಬಳಿ ಹೋಗಿ ಹೇಳಿದನು, ಸರ್, ಮುಗಿದು. ಗುರುಗಳು ಆಶ್ಚರ್ಯಚಕಿತರಾದರು. ಹೇಗೆ ಇಷ್ಟು ಬೇಗ ಎಂದು ಕೇಳಿದರು. ಗಾಸ್ ತನ್ನ ಚಾಕಚಕ್ಕನ ವಿಧಾನವನ್ನು ವಿವರಿಸಿದನು. ಗುರುಗಳು ಮೆಚ್ಚಿಕೊಂಡರು ಮತ್ತು ಗಾಸ್ನ ಬುದ್ಧಿವಂತಿಕೆಯನ್ನು ಎಲ್ಲರಿಗೂ ಹೇಳಿದರು. ಕೇವಲ ಮನಸ್ಸಿನಲ್ಲೇ ಯೋಚಿಸಿದನು. ಗಾಸ್ ಏನು ಮಾಡಿದನು ಗೊತ್ತೇ? ಅವನು ಸಂಖ್ಯೆಗಳನ್ನು ಜೋಡಿಗಳಾಗಿ ಕಲ್ಪಿಸಿಕೊಂಡನು. ಮೊದಲ ಸಂಖ್ಯೆ 1 ಮತ್ತು ಕೊನೆಯ ಸಂಖ್ಯೆ 100. ಅದರಂತೆಯೇ ನಂತರದ ಮೊದಲ ಸಂಖ್ಯೆ 99, ಕೊನೆಯ ಸಂಖ್ಯೆ 2 ಮೊತ್ತ 101, ನಂತರ 98 ಮತ್ತು 3 ಮೊತ್ತ 101, ಹೀಗೆ 101ರ 50 ಜೋಡಿಗಳು ಎಂದು ಯೋಚಿಸಿ 50 ಗುಣಿಸು 101 ಉತ್ತರ 5050 ಎಂದನು. ಹೀಗೆ ಗಾಸ್ನ ಜಾಣತನದಿಂದ ಗಣಿತದ ಲೋಕದಲ್ಲಿ ಹೊಸ ಅಧ್ಯಯನ ಪರಿಚಯವಾದವು. ಹೀಗೆ ಗಾಸ್ನನ್ನು ಗಣಿತದ ರಾಜಕುಮಾರ, ಪ್ರಿನ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಎಂದು ಪ್ರಸಿದ್ಧಿಯಾದರು.